ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಕೂಡ. ಇಂದು ನಾವು ಮೈಸೂರಿನ ರವಿವರ್ನಲ್ಲಿದ್ದೀವಿ. ರವಿವರ್ನ ಕಂಪ್ಲೀಟ್ ಪರಿಚಯ ಮಾಡ್ಕೊಂಡು ಈ ವಿಡಿಯೋದಲ್ಲಿ ಅವ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ. ರವಿವರೇ ನಮಸ್ತೆ. ನಮಸ್ಕಾರ. ನೀವು ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರ ಮೇನಾಗಿ. ನನ್ನ ಹೆಸರು ರವಿ ಅಂತ, ಯರಗನಹಳ್ಳಿ ನಮ್ದು. ಮೆಗಾ ಮೆಗಾ ಡೈರಿ ಅಪೋಸಿಟ್. ನೀವು ಎಷ್ಟು ವರ್ಷದಿಂದ ಹಳ್ಳಿ ತನ ಸಾಕಾಣಿಕೆ ಮಾಡ್ತಾ ಬಂದಿದ್ದೀರಾ? ನಮ್ ತಾತ ಮುತ್ತಾತನ ಕಾಲದಿಂದ ಮಾಡ್ತಾ ಇದೀವಿ. ಇವಾಗ ನನ್ ತಲೆಗೂ ಮುಂದುವರಿತಾ ಇತ್ತು. ಅಂದ್ರೆ ನೀವು ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ದೀರಾ? ನಿಮ್ ತಲೆ ಬಂದ ಅಂದ್ರೆ ಮಾಮೂಲಿ ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವರು ಸಾಕ ಬತ್ತಿದ್ರು, ಹಂಗೆ ನಾವು ಅದನ್ನೇ ಸಾಕೊಂಡು ಮುಂದೆ ಹೋಯ್ತಾ ಇದ್ವಿ. ನೋಡ್ತಿರ್ಬೋದು ಹಾಲಲ್ಲಿನ ಕರುಗಳು ಅನ್ಸುತ್ತಲ್ವಾ? ಹಾಲಲ್ಲಿ ಕರುಗಳು. ಎಷ್ಟು ತಿಂಗಳಿಗೆ ಕರುಗಳಿಗೆ? ಒಂದ್ ವರ್ಷದ ಮೇಲೆ 2 ತಿಂಗಳು ಆಗಿರ್ಬೇಕು. ಈ ಕರುಗಳು ಎಲ್ಲಿ ತಂದಿದ್ದು? ಇದು ಚೀನಿಯ ವೆಂಕಟೇಶಣ್ಣ ಅವ್ರ ಹತ್ರ ತಗೊಬಂದಿದ್ದು. ಊರು ಅದು ಮೇಲ್ಕೋಟೆಯಿಂದ ಮುಂದೆ ಹೋಗ್ಬೇಕಿನ್ನ, ಅಲ್ಲಿ ಚೀನಿಯ ಅಂತ ಊರು, ಅಲ್ಲಿ ತಗೊಬಂದಿದ್ದು. ತಂದಿ ಈ ಮನೆಗೆ ಎಷ್ಟು ದಿನ ಆಯ್ತು? ಈಗ ತಂದಿ ಹೆಚ್ಚು ಕಮ್ಮಿ 2 ತಿಂಗಳು ಆಯ್ತೈತೆ. 2 ತಿಂಗಳಾಯ್ತು. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಕರುಗಳು. 2 ತಿಂಗಳು ಆಯ್ತಂತೆ. ಇವರಿಗಳು ಹಿಂಗೆ ಇತ್ತಾ ಅಥವಾ ಬಣ್ಣ ಏನೋ ಕೆಟ್ಟಿತ್ತಾ? ಇಲ್ಲ, ಬಣ್ಣ ಒಂದ್ ಸ್ವಲ್ಪ ಕೆಟ್ಟಿತ್ತು. ಕರುಗಳು ಅಂದ್ರೆ ಮೇಯ್ದಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನಾವು ಹಾಲು ತಿಂಡಿ ಎಲ್ಲಾ ಕೊಟ್ಟಿ ಈಗ ಬೆಳ್ದಿದೆ. ಮುಡುಕ್ತರೆವರೆಗೂ ಮಡಿಕಬೇಕು ಅಂತ. ನೀವೇನೇನ್ ತಿಂಡಿಗಳನ್ನ ದಿನ ಕೊಡ್ತಿದ್ದೀರಾ? ರವೆ ಬೂಸ, ಎಲೆ ಬೂಸ, ಒಂದ್ ಸ್ವಲ್ಪ ರವೆ, ಗೋಧಿ ನುಚ್ಚು, ಇಷ್ಟು ಮಾತ್ರ ಕೊಡ್ತೇವೆ. ಬೆಳಗ್ಗೆ ಹಾಲು, ಸಂಜೆ ಹಾಲು. ಚಿಕ್ಕ ಕರುಗಳಾಗಿರಕ್ಕೂ ಈಗ ಮಾಮೂಲಿ ಒಂದ್ ಮುಕ್ಕಾಲ್ ಸೇರ್ ಕೊಡ್ತೀವಿ. ರವೆ ಮತ್ತೆ ಗೋಧಿ ಮಾತ್ರ ಒಂದೊಂದ್ ಪಾವ್ ಕೊಡ್ತೀವಿ. ಒಂದೊಂದ್ ಹಾಲು ಬೆಳಿಗ್ಗೆ 1 ಲೀಟರ್, ಸಂಜೆ 1 ಲೀಟರ್, ಎರಡಕ್ಕೂ 1 ಲೀಟರ್ ದಿನಕ್ಕೆ 2 ಲೀಟರ್ 4 ಲೀಟರ್. ಏನು ಬೆನಿಫಿಟ್ ಇಲ್ಲ, ಒಂದ್ ಶೋಕಿ ಆಗ್ಲಿಂದಾನು ಮಾಡ್ಕೊ ಬಂದವ್ರೆ. ಇದನ್ನ ನಾವು ಮುಂದುವರ್ಸ್ಕೊ ಹೋಯ್ತಾ ಇದ್ದೀವಿ. ಕೆಲವರಿಂದ ತುಂಬಾ ಬದಲಾವಣೆ ಆಗಿದ್ಯಾ? ತುಂಬಾ ಬದಲಾವಣೆ ಆಗೈತೆ. ಇನ್ನು ಮುಡುಕ್ತಾರೆ ಜಾತ್ರೆ ಗಂಟ ನೀವೇ ನೋಡ್ಬೋದು ಬದಲಾವಣೆ ಹೆಂಗಾಯ್ತದೆ. ಯಾವ ಜಾತ್ರೆಗಳನ್ನ ಮಾಡ್ತೀರಾ? ನಾವು ಮುಡುಕ್ತಾರೆ ಒಂದೇ. ಮುಡುಕ್ತಾರೆ ಒಂದೇ. ಈ ವರ್ಷ ಮಾಡ್ತಾ ಹೋಗ್ತೀರಾ? ಪ್ರತಿ ವರ್ಷನೂ, ಒಂದ್ ವರ್ಷನೂ ಮಿಸ್ ಮಾಡಲ್ಲ. ಮುಡುಕ್ತಾರೆ ಮಾತ್ರ ಪ್ರತಿ ವರ್ಷನೂ. ಈ ವರ್ಷ ಮುಡುಕುತೆರೆ ಜಾತ್ರೆನೂ ಮಾಡ್ತೀರಾ? ಈ ವರ್ಷ ಮುಡುಕ್ತಾರೇನು ಮಾಡ್ತೀವಿ. ಮುಡುಕುತೆರೆ ಜಾತ್ರೆಗೆ ಹೋಗೋ ಮುಂಚೆ ಜಾತ್ರೆ ಹೇಗ್ ಮಾಡ್ತೀವಿ? ಮಾಮೂಲಿ ಇಲ್ಲೆಲ್ಲ ಮೆರವಣಿಗೆ ಮಾಡ್ಸಿ, ಊಟ ಹಾಕ್ಸಿ, ಮಾಮೂಲಿ ಯಾವ ವರ್ಷನೂ ಅದೇ ತರ ಮಾಡ್ಕೊಂಡು ಹೋಗ್ತೀವಿ. ಕರುಗಳಿಗೆ ಏನ್ ಸಿದ್ಧತೆ ಮಾಡ್ತೀರಾ? ಅವ್ರ ಕೊಟ್ಟು ಮಾಡ್ತೀರಾ? ಮಾಮೂಲಿ ಫುಡ್ ಸೇಮೆ. ಜಾತ್ರೆ ಬಂದಾಗ ಒಂದ್ ಸ್ವಲ್ಪ ರೈಸ್ ಮಾಡ್ಕೋತೀವಿ ಅಷ್ಟೇ. ಮಾಮೂಲಿ ಮೆರವಣಿಗೆ ಹೆಂಗ್ ರೆಡಿ ಮಾಡ್ತಾರೆ, ಹೂವ, ಮಾಮೂಲಿ ಬೆನ್ನಿಗೆ, ಕೊಂಬ್ಗೆ. ಎಷ್ಟು ದಿನ ಜಾತ್ರೆ ಇರ್ತೀರಾ? ಜಾತ್ರೆಲಿ 1 ವಾರ, 4 ದಿನ 5 ದಿನ. ಪ್ರತಿ ವರ್ಷ ಜಾತ್ರೆಗಳು ಸೇಲ್ ಮಾಡ್ಬಿಡ್ತೀರಾ ನೀವು? ತಂದ್ಮೇಲೆ ಸೇಲ್ ಮಾಡ್ಬಿಡ್ತೀವಿ. 1 ವರ್ಷನೂ ವಾಪಸ್ ಹಾಕ ಬಂದಿಲ್ಲ. ಒಟ್ನಲ್ಲಿ ಜಾತ್ರೆಗಳಲ್ಲೇ ಸೇಲ್ ಮಾಡ್ಬಿಡ್ತೀವಿ. ಜಾತ್ರೆಗೆ ಅಂತ ಹೇಳಿ ತಂದಿರೋದ ಕರ್ಗೋಣ? ಜಾತ್ರೆ ಮನೇಲಿ ಇರ್ಲಿ ಅಂತ ತಂದಿದೀವಿ. ನೋಡೋಣ ಜಾತ್ರೆಗೆ ಹೆಂಗ್ ಬರ್ತದೆ. ನೋಡೋದು. ನೋಡ್ತಾ ಇರ್ಬೋದು ಹಾಲಲ್ಲಿನ ಕರುಗಳು ತುಂಬಾ ಚೆನ್ನಾಗಿದೆ. ಇವಾಗ ಜಾತ್ರೆ ಈ ವರ್ಷ ಮುಡುಕುತ್ತಾರೆ ಜಾತ್ರೆ ಮಾಡ್ತಾ ಬಂದಿದ್ದಾರೆ ಅಂತ. ಈ ವರ್ಷ ಮುಡುಕುತ್ತಾರೆ ಜಾತ್ರೆ ಮಾಡ್ತಾರೆ. ಸೊ ಮುಡುಕುತ್ತಾರೆ ನೆಕ್ಸ್ಟ್ ಟೈಮ್ ಜಾತ್ರೆ ವಿಡಿಯೋ ಮಾಡ್ಬೇಕಾದ್ರೆ ಈಗಿನ ಕರುಗಳದು ಆಗಿನ ಕರುಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಮುಂದೆ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ನೀವು ಯಂಗ್ಸ್ಟರ್ ಆಗಿ ಈ ಪ್ಲೇಸ್ ನಿಮ್ಗೆ ಏನು ಬಂತು? ಇದು ಮಾಮೂಲಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ಕ ಬಂದಿದ್ರು. ನಮ್ಮ ಅಪ್ಪನ್ಗೂ ಇದೆ ಹುಚ್ಚು, ನಮ್ ತಾತನ್ಗೂ ಇದೆ ಹುಚ್ಚು. ಚಿಕ್ಕ ವಯಸ್ಸಿಂದ ಕರು ಇದ್ರಿಂದ ನಮ್ಗೂ ಅದೇ ಹುಚ್ಚು ಬಂದ್ಬಿಟ್ಟು. ನಮ್ಗೂ ಅದೇ ಹುಚ್ಚು. ಈ ಸಾಕಾಣಿಕೆ ಅದೇ ಕಾರಣಕ್ಕೂ ಬಿಡಕ್ ಆಗಲ್ಲ. ನಿಮ್ಗೆ ಈ ಸಾಕಾಣಿಕೆ ಮಾಡ್ಲೇಬೇಕು ಅಂತ ಏನಿಸ್ತದೆ? ನಿಮ್ಗೆ ನೆಗೆಟಿವ್ ಏನೋ ಬಂತ? ಇಲ್ಲ. ಕರುಗಳು ತುಂಬಾ ಸೈಲೆಂಟ್ ಅನ್ಸುತ್ತೆ. ಸಾಧು ನೋಡಿ ಬಂದ್ ನೀವೇ. ತುಂಬಾ ಕಡೆ ನೋಡ್ತಾ ಇರ್ತೀವಿ, ಆಲ್ಮೋಸ್ಟ್ ಚಿಕ್ಕ ಕರುಗಳು ಈ ವಿಡಿಯೋದಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಯಿಂದ ಓಡಾಡ್ತವೆ. ಕರುಗಳು ತುಂಬಾ ಸಾಧುವಾಗಿದೆ, ಚೆನ್ನಾಗಿ. ನಮಸ್ತೆ. ನಮಸ್ಕಾರ ಅಕ್ಕ, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಿಮ್ ಹೆಸರು, ನೀವ್ ಯಾವ ಊರು? ನಾವು ಯರಗನಹಳ್ಳಿ. ನಿಮ್ ಹೆಸರು? ಪ್ರಕಾಶ್ ಅಂತ. ನೀವ್ ಎಷ್ಟು ವರ್ಷದಿಂದ ಸಾಕ್ತಿದ್ರ ಕರುಗಳನ್ನ? ನಮ್ಮ ಅಪ್ಪವ್ರು ಮಾಡ್ತಿದ್ರು, ಈಗ ನಾವು ಮಾಡ್ತಾ ಇದ್ದೀವಿ. ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಿಮ್ ಮುಂದೆ ನಿಮ್ ಮಗನೂ ಮಾಡ್ತಾ ಹೋಗ್ತಿದ್ದಾರೆ. ಮಾಡ್ತಾ. ಖುಷಿ ಇದೆಯಾ? ಹಳ್ಳಿಕರ ಬಗ್ಗೆ ಒಂದ್ ಮಾತಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಅಷ್ಟು ವರ್ಷದಿಂದ ಹಳ್ಳಿಕರನ್ನ ಸಾಕ್ತಿದ್ರಿ ಅಂತ ಹೇಳಿದ್ರಿ. ಹಳ್ಳಿಕರ ಅಂದ್ರೆ ನಿಮ್ಗೆ ಏನ್ ಪ್ರಕಾರ ಒಂದ್ 2 ಮಾತಲ್ಲಿ ಹೇಳಿದ್ರೆ? ಏನು ಅಂದ್ರೆ ಆಗಿನಿಂದ ನಾವು ಅವರಲ್ಲಿ ಹೊಂದಾಣಿಕೆ ಬಂದಿರೋದ್ರಿಂದ ನಾವು ಈಗಲೂ ಆರಂಭದಿಂದ ನಾವು ಸೋಕಿಯಾಗಿ ಸಾಕ್ತಾ ಇದ್ದೀವಿ. ನಮ್ಗೆ ಇಷ್ಟ, ಸಾಕ್ಲೇಬೇಕು ಅಂತ. ನೀವು ಆಗ್ಲೇ ಪ್ರತಿ ವರ್ಷ ನಿಮ್ಮ ಇದೇ ಇರುತ್ತೆ? ಇದೇ ಇರುತ್ತೆ. ನೋಡ್ತಾ ಇರ್ಬೋದು, ಪ್ರತಿ ವರ್ಷ ಅವ್ರ ಮನೇಲಿ ಹಳ್ಳಿಕರನ್ನ ಸಾಕ್ತಾ ಹೋಗ್ತಾರೆ. ಇನ್ ಮುಂದೆನೂ ಸಾಕ್ತಾ ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಹಳ್ಳಿಕರ ಸ್ಥಿತಿ ಹೀಗೆ ಮುಂದುವರಿಲಿ, ಹೀಗೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಲ್ಲ ವೀಕ್ಷಕರ, ಇಷ್ಟು ಮೈಸೂರಿನ ರವಿವರ್ಮ ಗೌಡ ಅವರ ವಿಡಿಯೋ ಆಗಿತ್ತು. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.